ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಇಂಟೆಲಿಜೆನ್ಸ್ ಬ್ಯೂರೋ ರಿಕ್ರೂಟ್ಮೆಂಟ್ ಬಂದಿದೆ, ಅದ್ರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಿದ್ವಿ. ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ನೋಡ್ರಿ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 3 ಗ್ರೇಡ್ 2 ಹುದ್ದೆಗಳಿಗೆ ಏನ್ ಮಾಡಿದ್ರೆ ಅಂದ್ರೆ ನೋಟಿಫಿಕೇಶನ್ ಅನ್ನ ಹೊರಡಿಸಿದ್ದಾರೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಇಂಡಿಯನ್ ನ್ಯಾಷನಲ್ಸ್ ಫಾರ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಟು ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಆರ್ ಎಕ್ಸಿಕ್ಯೂಟಿವ್ ದಟ್ ಈಸ್ ACIO ಎಕ್ಸಿಕ್ಯೂಟಿವ್ ಇನ್ ದ ಇಂಟೆಲಿಜೆನ್ಸ್ ಬ್ಯೂರೋ ಗವರ್ಮೆಂಟ್ ಆಫ್ ಇಂಡಿಯಾ. ಇಲ್ಲಿರುವಂತ ಹುದ್ದೆಗಳು ಯಾವ್ದಂದ್ರೆ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ಗ್ರೇಡ್ 2 ಅಥವಾ ಎಕ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ ಏನ್ ಮಾಡಿದ್ರೆ ಎಕ್ಸಾಮಿನೇಷನ್ ಹುದ್ದೆಗಳಿಗೆ ಏನ್ ಮಾಡಿದ್ರೆ ಅಂದ್ರೆ ಕಾಲ್ ಫಾರ್ಮ್ ಅನ್ನ ಮಾಡಿದ್ದಾರೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕ್ವಾಲಿಫಿಕೇಶನ್ಸ್ ಮತ್ತೆ ಕ್ಲಾಸಿಫಿಕೇಶನ್ಸ್ ನೋಡೋದಾದ್ರೆ, ಸೊ ಇದು ಜನರಲ್ ಸೆಂಟ್ರಲ್ ಸರ್ವಿಸ್ ಗ್ರೂಪ್ ಸಿ ನಾನ್ ಗೆಜೆಟೆಡ್ ನಾನ್ ಮಿನಿಸ್ಟ್ರಲ್ ಪೋಸ್ಟ್ ಇರುತ್ತೆ. ಪೇ ಸ್ಕೇಲ್ ಬಂದು ಇಲ್ಲಿ ನಿಮಗೆ ಲೆವೆಲ್ 7 ನಿಮ್ಗೆ ಪ್ರತಿ ತಿಂಗಳು ಏನ್ ಮಾಡ್ತಾರೆ ಅಂದ್ರೆ 44,900 1,42,400 ಸ್ಯಾಲರೀಸ್ ಅನ್ನ ಕೊಡ್ತಾ ಹೋಗ್ತಾರೆ. ಜೊತೆಗೆ ನೋಡ್ರಿ ಸ್ಪೆಷಲ್ ಸೆಕ್ಯೂರಿಟಿ ಅಲೌನ್ಸಸ್ ಇರುತ್ತೆ. ಪ್ರತಿ ತಿಂಗಳು 20,000 ರೂಪಾಯಿ ನಿಮ್ಗೆ ಏನ್ ಮಾಡ್ತಾರೆ ಅಂದ್ರೆ 20% ಏನ್ ಮಾಡ್ತಾರೆ ಅಂದ್ರೆ ಅಡಿಷನಲ್ ಗವರ್ಮೆಂಟ್ ಅಲೌನ್ಸಸ್ ಆಗಿ ಕೊಡ್ತಾರೆ. ಜೊತೆಗೆ ಕ್ಯಾಶ್ ಕಾಂಪನ್ಸೇಷನ್ ಕೂಡ ಇರುತ್ತೆ, ಅದು ಕೂಡ 30 ಡೇಸ್ ವರೆಗೂ ಇರುತ್ತೆ. ಹಾಗಾದ್ರೆ ವೇಕೆನ್ಸೀಸ್ ಅನ್ನ ನೋಡ್ತಾ ಹೋದ್ರೆ ಒಟ್ಟು ನೋಡ್ರಿ ಎಷ್ಟು ವೇಕೆನ್ಸೀಸ್ ಇದೆ ಅಂದ್ರೆ 3,717 ವೇಕೆನ್ಸೀಸ್ ಇದೆ. ಅದರಲ್ಲಿ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 1,537 ಹುದ್ದೆಗಳು, ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 442 ಹುದ್ದೆಗಳು, OBC ಅವರಿಗೆ 946 ಹುದ್ದೆಗಳು, SC ಅವರಿಗೆ 566 ಹುದ್ದೆಗಳು, ST ಗೆ 226 ಹುದ್ದೆಗಳನ್ನ ರಿಸರ್ವೇಶನ್ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಹುದ್ದೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಗ್ರಾಜುಯೇಷನ್ ಆರ್ ಇಕ್ವಲೆಂಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅಂದ್ರೆ ಜಸ್ಟ್ ನೀವೇನಪ್ಪ ಅಂದ್ರೆ ಪದವೀಧರರಾಗಿದ್ರೆ ಸಾಕು, ನೀವು ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡ್ರಿ ಡಿಸೈರೇಬಲ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕಂದ್ರೆ ನಿಮ್ಗೆ ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರ್ಬೇಕಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ವಯೋಮಿತಿಯನ್ನ ನೋಡೋದಾದ್ರೆ ಇಲ್ಲಿ ನೋಡ್ರಿ ವಯೋಮಿತಿ ಎಷ್ಟಿದೆ ಅಂದ್ರೆ 10/8/2025 ಪ್ರಕಾರ 18 ರಿಂದ 27 ವರ್ಷ. ಜೊತೆಗೆ ವಯೋಮಿತಿ ಸಡಲಿಕೆಯನ್ನ ಮಾಡಿದ್ದಾರೆ. ನೀವೇನಾದ್ರೂ SC/ST ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಾಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ನೆಕ್ಸ್ಟ್ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ತರನಾಗಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಎಕ್ಸಾಮಿನೇಷನ್ ಅಲ್ಲಿ ಏನಪ್ಪಾ ಅಂದ್ರೆ 100 ಆಬ್ಜೆಕ್ಟಿವ್ ಟೈಪ್ ಅಂದ್ರೆ 3 ಹಂತದಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಮೊದಲನೇದು ಏನಪ್ಪಾ ಅಂದ್ರೆ ಟೈರ್ 1, ಟೈರ್ 2 ಮತ್ತೆ ಟೈರ್ 3 ಎಕ್ಸಾಮಿನೇಷನ್ ಇರುತ್ತೆ. ಟೈರ್ 1 ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಮೇಲೆ ಎಕ್ಸಾಮ್ಸ್ ಅನ್ನ ಕೇಳಿದ್ರೆ, ಟೈರ್ 2 ಅಲ್ಲಿ ನಿಮಗೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಟೈರ್ 3 ಬಂದು ಇಂಟರ್ವ್ಯೂ ಇರುತ್ತೆ. ಟೈರ್ 1 ಅಲ್ಲಿ ನೋಡ್ರಿ ನಿಮಗೆ 100 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ಅದನ್ನ 5 ಭಾಗಗಳಲ್ಲಿ ವಿಂಗಡಿಸಿರ್ತಾರೆ. ಸೊ 20 ಕ್ವಶನ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಭಾಗದಿಂದ ಕೇಳ್ತಾ ಹೋಗ್ತಾರೆ. 100 ಕ್ವಶನ್ಸ್ 100 ಅಂಕಗಳು, ಹಾಗಾಗಿ 1 ಕ್ವಶನ್ಸ್ಗೆ 1 ಅಂಕಗಳಿರುತ್ತೆ. ಸೊ ಯಾವ್ಯಾವ ವಿಷಯದ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್, ಜನರಲ್ ಸ್ಟಡೀಸ್, ನ್ಯೂಮೆರಿಕಲ್ ಆಪ್ಟಿಟ್ಯೂಡ್, ರೀಸನಿಂಗ್ ಅಂಡ್ ಲಾಜಿಕಲ್ ಆಪ್ಟಿಟ್ಯೂಡ್, ಇಂಗ್ಲಿಷ್, ಇದ್ರ ಮೇಲೆ ಏನ್ ಮಾಡ್ತಾರೆ ಅಂದ್ರೆ 20 ಕ್ವಶನ್ಸ್ ಗಳನ್ನ ಕೇಳ್ತಾ ಹೋಗ್ತಾರೆ. ನೀವೇನಾದ್ರೂ ತಪ್ಪು ಉತ್ತರ ಕೊಟ್ರೆ ನಿಮ್ಗೆ 1/4 ಆಫ್ ದ ಮಾರ್ಕ್ಸ್ ಅಂದ್ರೆ ಆ ಕ್ವಶನ್ ಗೆ ಎಷ್ಟು ಅಂಕಗಳನ್ನು ಕೊಟ್ಟಿರ್ತಾರಲ್ಲ ಅದ್ರ 4ನೇ 1 ಭಾಗದಷ್ಟು ಅಂಕಗಳನ್ನ ಕಡಿತಗೊಳಿಸ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಟೈರ್ 2 ಎಕ್ಸಾಮಿನೇಷನ್ಸ್ ಅಲ್ಲಿ ಏನಿರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಅಂದ್ರೆ ಬರೆಯೋದಿರುತ್ತೆ. ಇಲ್ಲಿ ಎಸ್ಎ ಮೇಲೆ ನೀವು 20 ಅಂಕಗಳನ್ನ ಕೇಳ್ತಾರೆ. ಜೊತೆಗೆ ನೋಡ್ರಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮೇಲೆ ನಿಮ್ಗೆ ಏನಪ್ಪಾ ಅಂದ್ರೆ 10 ಅಂಕಗಳನ್ನ ಕೇಳ್ತಾರೆ. ನೆಕ್ಸ್ಟ್ ನಿಮಗೆ ಲಾಂಗ್ ಆನ್ಸರ್ ಟೈಪ್ ಕ್ವಶನ್ಸ್ ಇರುತ್ತೆ, ಅಂದ್ರೆ 2 ಕ್ವಶನ್ಸ್ ಅನ್ನ ನೀವು 10 ಮಾರ್ಕ್ಸ್ ಗೆ ಬರೀಬೇಕಾಗುತ್ತೆ. ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್, ಎಕನಾಮಿಕ್ಸ್, ಸೋಶಿಯೋ ಪೊಲಿಟಿಕಲ್ ಇಶ್ಯೂಸ್ ಮೇಲೆ ನಿಮ್ಗೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಟೈರ್ 1 ಅಲ್ಲಿ ಏನಿರುತ್ತೆ ನಿಮ್ಗೆ 1 ಅವರ್ ಡ್ಯೂರೇಷನ್ಸ್ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅನ್ನ ಟಿಕ್ ಮಾಡೋದಿದ್ರೆ, ಟೈರ್ 2 ಇದ್ರಲ್ಲಿ ಏನಿರುತ್ತಪ್ಪ ಅಂದ್ರೆ ಡಿಸ್ಕ್ರಿಪ್ಟಿವ್ ಇರುತ್ತೆ, ಇಲ್ಲಿ 1 ಅವರ್ ಡ್ಯೂರೇಷನ್ಸ್ ಇರುತ್ತೆ. 50 ಅಂಕಗಳಿಗೆ ನೀವ್ ಏನ್ ಮಾಡ್ಬೇಕಂದ್ರೆ ಆನ್ಸರ್ಸ್ ಅನ್ನ ಬರಿಬೇಕು. ಫಸ್ಟ್ ಎಸ್ಎ ಮೇಲೆ ನಿಮ್ಗೆ 20 ಅಂಕಗಳಿರುತ್ತೆ. ಅದಾದ್ಮೇಲೆ ನೋಡ್ರಿ ಇಂಗ್ಲಿಷ್ ಕಾಂಪ್ರಿಹೆನ್ಷನ್ ಮೇಲೆ 10 ಅಂಕಗಳನ್ನ ಕೊಡ್ತಾರೆ. ಜೊತೆ ಇದಾದ್ಮೇಲೆ ನೆಕ್ಸ್ಟ್ 2 ಲಾಂಗ್ ಆನ್ಸರ್ಸ್ ಅನ್ನ ಬರಿಬೇಕು. ಆ ಕ್ವಶನ್ಸ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಎಕನಾಮಿಕ್ಸ್, ಸೋಶಿಯೋ ಪೊಲಿಟಿಕಲ್ ಇಶ್ಯೂಸ್ ಮತ್ತೆ ಕರೆಂಟ್ ಅಫೇರ್ಸ್ ಮೇಲೆ ಫ್ರೇಮ್ ಅನ್ನ ಮಾಡ್ತಾರೆ. ಟೈರ್ 3 ಅಲ್ಲಿ ನಿಮ್ಗೆ 100 ಅಂಕಗಳಿರುತ್ತೆ. ಸೊ ಇಂಟರ್ವ್ಯೂ ಅನ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಹಾಗಾದ್ರೆ ಸಿಟೀಸ್ ಆಫ್ ಎಕ್ಸಾಮಿನೇಷನ್ಸ್ ಅನ್ನ ಎಲ್ಲೆಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂತ ನೋಡ್ತಾ ಹೋದ್ರೆ, ಕರ್ನಾಟಕದಲ್ಲಿ ನೋಡ್ರಿ ಎಕ್ಸಾಮಿನೇಷನ್ಸ್ ಅನ್ನ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿಲಿ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಸೊ ಒಬ್ರು ಕ್ಯಾಂಡಿಡೇಟ್ ಏನ್ ಮಾಡ್ಬೇಕಂದ್ರೆ 3 ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ಕೊಡಬೇಕು. ಸೊ IB ಅವರು ಅವರ ಕನ್ವಿನಿಯೆಂಟ್ ಗೆ ಮತ್ತೆ ನಿಮ್ಮ ಕನ್ವಿನಿಯೆಂಟ್ ಗೆ ಏನ್ ಮಾಡ್ತಾರೆ 3ರಲ್ಲಿ 1 ಎಕ್ಸಾಮಿನೇಷನ್ ಸೆಂಟರ್ ಅನ್ನ ನಿಮ್ಗೆ ಅಲೌಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ನಾವು ಧಾರವಾಡದಲ್ಲಿ ಇದೀವಿ ಅಂದ್ರೆ ಧಾರವಾಡ ಅಂದ್ರೆ ಹುಬ್ಳಿ, ಬೆಳಗಾವಿ ಮತ್ತೆ ನಿಯರ್ ಬೈ ಯಾವ್ದು ಎಕ್ಸಾಮಿನೇಷನ್ ಸೆಂಟರ್ಸ್ ಇರುತ್ತಲ್ಲ ಆ ಲೊಕೇಶನ್ಸ್ ಅನ್ನ ಕೊಟ್ರೆ IB ಅವ್ರಿಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತಲ್ಲ ಆ ಎಕ್ಸಾಮಿನೇಷನ್ ಸೆಂಟರ್ಸ್ ಅನ್ನ ನಮಗೆ ಅಲೌಟ್ ಮಾಡ್ತಾರೆ. ಎಕ್ಸಾಮಿನೇಷನ್ ಸಿಟಿ ಒನ್ಸ್ ಆಪ್ಟೆಡ್ ವಿಲ್ ನಾಟ್ ಬಿ ಚೇಂಜ್ ಅಂಡರ್ ಎನಿ ಸರ್ಕಮ್ಸ್ಟೆನ್ಸಸ್, ಅಂದ್ರೆ ಎಕ್ಸಾಮಿನೇಷನ್ ಸಿಟೀಸ್ ಅನ್ನ ನೀವು ಒಂದ್ಸರಿ
ಚಾಯ್ಸ್ ಮಾಡಿದ್ರೆ ಅದನ್ನ ಯಾವುದೇ ಕಂಡೀಷನ್ಸ್ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಚೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಚೇಂಜ್ ಮಾಡಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಹೇಳಿದೀನಿ. ಟೈರ್ 1, ಟೈರ್ 2, ಟೈರ್ 3. ಸೊ ಟೈರ್ 1 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಸೆಲೆಕ್ಟ್ ಮಾಡ್ಬೇಕಾದ್ರೆ 10 ಟೈಮ್ ದ ನಂಬರ್ ಆಫ್ ವೇಕೆನ್ಸೀಸ್, ಅಂದ್ರೆ ವೇಕೆನ್ಸಿ ಎಷ್ಟಿದೆ ಅದ್ರ 10 ಪಟ್ಟು ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಟೈರ್ 2 ಸೆಲೆಕ್ಟ್ ಮಾಡ್ತಾರೆ. ಟೈರ್ 3 ಗೆ ಏನ್ ಮಾಡ್ತಾರೆ ಅಂದ್ರೆ ಟೈರ್ 3 ಗೆ ನಿಮ್ಮನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಟೈರ್ 2 ಅಲ್ಲಿ 5 ಟೈಮ್ಸ್ ದ ನಂಬರ್ ಆಫ್ ವೇಕೆನ್ಸೀಸ್, ಅಂದ್ರೆ ವೇಕೆನ್ಸೀಸ್ ಎಷ್ಟಿದ್ರಲ್ಲ ಅದ್ರ 5 ಪಟ್ಟು ಜನರನ್ನ ಏನ್ ಮಾಡ್ತಾರೆ ಅಂದ್ರೆ ಟೈರ್ 3 ಗೆ ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಟೈರ್ 1, ಟೈರ್ 2, ಟೈರ್ 3 ಮೂರನ್ನು ಕಂಬೈನ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡ್ತಾರೆ. ಬೇರೆ ಎಲ್ಲ ಎಕ್ಸಾಮಿನೇಷನ್ಸ್ ಅಲ್ಲಿ ಯಾವ ತರನಾಗ ಆಗುತ್ತೆ ಅಂದ್ರೆ ಜಸ್ಟ್ ಟೈರ್ 2 ಮತ್ತೆ ಇಂಟರ್ವ್ಯೂ ಅನ್ನ ನೋಡ್ಕೊಂಡು ಏನ್ ಮಾಡ್ತಾರೆ ಫೈನಲ್ ರಿಸಲ್ಟ್ ಅನ್ನ ಬಿಟ್ರೆ, IB ಅಲ್ಲಿ ಆತರ ಇಲ್ಲ. ಟೈರ್ 1, ಟೈರ್ 2, ಟೈರ್ 3 ನ ಹಿಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಕೊಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಆನ್ ದ ಬೇಸಿಸ್ ಆಫ್ ಕಂಬೈನ್ಡ್ ಪರ್ಫಾರ್ಮೆನ್ಸ್ ಇನ್ ಟೈರ್ 1, ಟೈರ್ 2 ಅಂಡ್ ಟೈರ್ 3, ದಟ್ ಈಸ್ ಇಂಟರ್ವ್ಯೂ ಎಕ್ಸಾಮ್, ಅ ಫೈನಲ್ ಮೆರಿಟ್ ಲಿಸ್ಟ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸೆಂಟ್ರಲ್ ಇಂಟೆಲಿಜೆನ್ಸ್ ಆಫೀಸರ್ ವಿಲ್ ಬಿ ಪ್ರಿಪೇರ್ಡ್. ಅಂದ್ರೆ ಯಾವ ತರನಾಗಿ ಪ್ರಿಪರೇಷನ್ಸ್ ಮಾಡ್ತಾರೆ ಅಂದ್ರೆ ಟೈರ್ 1, ಟೈರ್ 2, ಟೈರ್ 3 ಮೂರದ್ದು ಪರ್ಫಾರ್ಮೆನ್ಸ್ ಅನ್ನ ತೆಗೆದುಕೊಂಡು ನಿಮ್ಗೆ ಫೈನಲ್ ಮೆರಿಟ್ ಲಿಸ್ಟ್ ಅನ್ನ ಬಿಡ್ತಾರೆ. ಇದಾದ್ಮೇಲೆ ಫೈನಲ್ ಸೆಲೆಕ್ಷನ್ಸ್ ಯಾವಾಗ ಆಗುತ್ತೆ ಅಂದ್ರೆ ಕ್ಯಾರೆಕ್ಟರ್ ಆಂಟಿಸಿಡೆಂಟ್ ಮತ್ತೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಆದ್ಮೇಲೆ ನಿಮ್ಗೆ ಫೈನಲ್ ಲಿಸ್ಟ್ ಅನ್ನ ಫೈನಲ್ ರಿಕ್ರೂಟ್ಮೆಂಟ್ ಅನ್ನ ಮುಗಿಸ್ತಾರೆ. ಸೊ ರೆಸೊಲ್ಯೂಷನ್ಸ್ ಆದಾಗ ಯಾವ ತರನಾಗಿ ಮಾಡ್ತಾರೆ ಅನ್ನೋದನ್ನ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ರೆಸೊಲ್ಯೂಷನ್ಸ್ ಆದಾಗ ಮಾರ್ಕ್ಸ್ ಸೇಮ್ ಇದ್ರೆ ಫಸ್ಟ್ ಟೈರ್ 3 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ, ಆಮೇಲೆ ಟೈರ್ 1 ಮಾರ್ಕ್ಸ್, ಟೈರ್ 2 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ, ಆಮೇಲೆ ಟೈರ್ 1 ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಜೊತೆಗೆ ನೋಡ್ರಿ ಅದಾದ್ಮೇಲೆ ಮೂರಲ್ಲೂ ಸೇಮ್ ಇತ್ತಂದ್ರೆ ಡೇಟ್ ಆಫ್ ಬರ್ತ್ ಅನ್ನ ನೋಡ್ತಾರೆ. ಅದರಲ್ಲಿ ಓಲ್ಡರ್ ಕ್ಯಾಂಡಿಡೇಟ್ ಯಾರು ಇರ್ತಾರೆ ಅಂದ್ರೆ ಯಾರು ದೊಡ್ಡವರು ಇರ್ತಾರಲ್ಲ ಅವ್ರಿಗೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನ ಕೊಡ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಆಲ್ಫಾಬೆಟಿಕಲ್ ಆರ್ಡರ್ಸ್ ಒಳಗೂ ಕೂಡ ಏನ್ ಮಾಡ್ತಾರೆ ಸೆಲೆಕ್ಷನ್ಸ್ ಅನ್ನ ಮಾಡ್ತಾರೆ. ಹಾಗಾದ್ರೆ ಇಂಪಾರ್ಟೆಂಟ್ ಡೇಟ್ಸ್ ಅನ್ನ ನೋಡೋದಾದ್ರೆ ನೋಡ್ರಿ, ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 19/7/2025, ಅಂದ್ರೆ ಇವತ್ತೇ ನಿನ್ನೆನೆ ಸ್ಟಾರ್ಟ್ ಆಗಿದೆ. ಸೊ ಆನ್ಲೈನ್ ಅಪ್ಲಿಕೇಶನ್ಸ್ ಕ್ಲೋಸ್ ಯಾವಾಗ ಆಗುತ್ತಂದ್ರೆ ಸೊ ಇವತ್ತೇ ಸ್ಟಾರ್ಟ್ ಆಗಿದೆ, 10/8/2025ಕ್ಕೆ ಕ್ಲೋಸ್ ಆಗುತ್ತೆ. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಿದಾಗ ಪೇಮೆಂಟ್ ಅನ್ನ ಏನ್ ಮಾಡ್ಬೋದು ಅಂದ್ರೆ ಆನ್ಲೈನ್ ಆದ್ರೂ ಮಾಡ್ಬೋದು, ಆಫ್ಲೈನ್ ಆದ್ರೂ ಮಾಡ್ಬೋದು. ಆಫ್ಲೈನ್ SBI ಚಲನ್ ಮೂಲಕ ನೀವು ಪೇಮೆಂಟ್ ಅನ್ನ ಮಾಡ್ತೀನಿ ಅಂದ್ರೆ ನಿಮಗೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ 12/8/2025. ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ನೀವು ಏನ್ ಮಾಡ್ಬೋದು ಅಂದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಮೂಲಕ ಪೇಮೆಂಟ್ ಅನ್ನ ಮಾಡ್ಬೋದು. ಹಾಗಾದ್ರೆ ಅಪ್ಲಿಕೇಶನ್ಸ್ ಅನ್ನ ಯಾವ ತರನಾಗಿ ಹಾಕೋದಂದ್ರೆ application should be submitted only through the online registration by logging in onto MHA's website, that is www.mha.go.in or NCS portal www.ncs.go.in only. ಸೊ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಏನ್ ಹಾಕ್ಬೇಕಂದ್ರೆ ಒಂದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವೆಬ್ಸೈಟ್ ಮೂಲಕ ಹಾಕ್ಬಹುದು, ಅದು www.mha.go.in ಮೂಲಕ ಆದ್ರೂ ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಬಹುದು, ಅಥವಾ NCS ಪೋರ್ಟಲ್ ಮೂಲಕ www.ncs.go.in ಮೂಲಕ ಏನ್ ಮಾಡಬಹುದು ಅಂದ್ರೆ ಪೋರ್ಟಲ್ ಮೂಲಕ ನೀವು ಅಪ್ಲಿಕೇಶನ್ಸ್ ಅನ್ನ ಸಬ್ಮಿಟ್ ಮಾಡಬಹುದು. ಸೊ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕಕ್ಕೆ 10/8/2025. ನೆಕ್ಸ್ಟ್ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅನ್ನ ನೋಡೋದಾದ್ರೆ, ಸೊ ಎಕ್ಸಾಮಿನೇಷನ್ ಫೀಸ್ ಅನ್ನ ಎರಡು ಭಾಗದಲ್ಲಿ ಮಾಡಿದ್ದಾರೆ. ಫಸ್ಟ್ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ 100 ರೂಪೀಸ್ ಇರುತ್ತೆ, ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ 550 ರೂಪೀಸ್ ಇರುತ್ತೆ. ಇಲ್ಲಿ ಎಲ್ಲಾ ಕ್ಯಾಂಡಿಡೇಟ್ಸ್ ಏನ್ ಮಾಡ್ಬೇಕಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಅನ್ನ ತುಂಬಬೇಕು. ಜೊತೆಗೆ ನೋಡ್ರಿ ಯಾರೆಲ್ಲ ಅನ್ರಿಸರ್ವ್ಡ್ ಕ್ಯಾಟಗರಿ ಇದ್ರಿ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ ಇದ್ರಿ, OBC ಅಭ್ಯರ್ಥಿಗಳು ಇದ್ರಲ್ಲ ಇವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ, ಜೊತೆಗೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅಂದ್ರೆ SC ST ಅಭ್ಯರ್ಥಿಗಳು, ಮಹಿಳಾ ಅಭ್ಯರ್ಥಿಗಳಿಗೆ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ ಕೇವಲ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. ಅಂದ್ರೆ ಅವರು ಕೇವಲ 550 ರೂಪಾಯಿನ ಮಾತ್ರ ತುಂಬಬೇಕು. ಅದು ಬಿಟ್ಟು ಉಳಿದೆಲ್ಲ ಅಭ್ಯರ್ಥಿಗಳು ಏನ್ ಮಾಡ್ಬೇಕಂದ್ರೆ ರಿಕ್ರೂಟ್ಮೆಂಟ್ ಪ್ರೊಸೆಸಿಂಗ್ ಫೀಸ್ ಚಾರ್ಜಸ್ 550 ರೂಪೀಸ್, ಜೊತೆಗೆ ಏನಪ್ಪಾ ಅಂದ್ರೆ ಎಕ್ಸಾಮಿನೇಷನ್ ಫೀಸ್ ಎಲ್ಲ ಕೂಡಿ 650 ರೂಪಾಯಿನ ನೀವು ತುಂಬಬೇಕಾಗತ್ತೆ. ಸೊ ಮೋಡ್ ಆಫ್ ಪೇಮೆಂಟ್ ಅನ್ನ ನೋಡೋದಾದ್ರೆ ನೋಡ್ರಿ, ಆನ್ಲೈನ್ ಅಲ್ಲಾದ್ರೂ ಮಾಡ್ಬೋದು, ಆಫ್ಲೈನ್ ಅಲ್ಲಾದ್ರೂ ಮಾಡ್ಬೋದು. ಆನ್ಲೈನ್ ಅಲ್ಲಿ ಮಾಡೋದಿದ್ರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ವಿಸೆ, ರೂಪೇ, ಮಾಸ್ಟರ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಪೇಮೆಂಟ್ ಅನ್ನ ಮಾಡ್ಬೋದು. ಆಫ್ಲೈನ್ ಮಾಡ್ಬೇಕಂದ್ರೆ ನೀವು ಚಲನನ್ನ ಜನರೇಟ್ ಮಾಡಿ ನಿಯರೆಸ್ಟ್ SBI ಬ್ರಾಂಚ್ ಹೋಗಿ ತುಂಬಿ ಆ ಚಲನನ್ನ ಸಬ್ಮಿಟ್ ಮಾಡಿದಾಗ ನಿಮ್ದು ಆಫ್ಲೈನ್ ಪೇಮೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ಸೊ ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದ್ರೆ ನಿಮ್ಗೆ ಅಪ್ಲಿಕೇಶನ್ಸ್ ಹಾಕಕ್ಕೆ 10/8/2025, ಅದು ಕೂಡ 23:59 ಅಂದ್ರೆ ರಾತ್ರಿ 12 ಗಂಟೆವರೆಗೂ ನೀವು ಅಪ್ಲಿಕೇಶನ್ಸ್ ನ ಹಾಕೋದಕ್ಕೆ ಅವಕಾಶವನ್ನ ಮಾಡ್ಕೊಟ್ಟಿದ್ದಾರೆ. ಇದು ಏನಪ್ಪಾ ಅಂದ್ರೆ IB ಇಂದ ಬಂದಿರುವಂತಹ ಹೊಸ ನೋಟಿಫಿಕೇಶನ್ಸ್ ಬಗ್ಗೆ ಇರುವಂತ ಮಾಹಿತಿ. ಇನ್ ಕೇಸ್ ನಿಮ್ಗೆ ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಹಾಕ್ತಿವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ, ಅಲ್ಲಿ ನಿಮ್ಮ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಬಹುದು. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.